ಅದ್ಯಾಕೋ ಏನೋ ಕನ್ನಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಹಿಡಿದಿರೋ ಗ್ರಹಣ ಇನ್ನೂ ಬಿಡ್ತಿಲ್ಲ. ಒಂದ್ ಕಡೆ ರೂಲ್ಸ್ ಬ್ರೇಕ್ ಅಂತ 2 ದಿನ ಬಂದ್ ಆಗಿದ್ದ ಶೋ ಇದೀಗ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿದೆ. ಒಂದ್ ಕಡೆ ನಿಯಮ ಮೀರಿ ಸ್ಟುಡಿಯೋನ ಮತ್ತೆ ಆರಂಭಿಸಲಾಗಿದೆ ಅಂತ ಆಕ್ರೋಶ ವ್ಯಕ್ತವಾಗಿದ್ರೆ, ಮತ್ತೊಂದ್ ಕಡೆ ಅವಾಚ್ಯ ಶಬ್ದ ಬಳಕೆ ಹಿನ್ನೆಲೆ ದೂರು ದಾಖಲಾಗಿದೆ. ಮರು ಓಪನ್ ಮಾಡಲಿಕ್ಕೆ ಆದೇಶ ನೀಡಿರುವಂಥದ್ದು ಸಂಪೂರ್ಣವಾಗಿ ಕಾನೂನುಗಳ ಉಲ್ಲಂಘನೆ ಆಗಿದೆ. ಎಷ್ಟು ಮಾತಾಡ್ತೀಯ? ಯಾರನ್ನ ಕಳ್ತಿದ್ದೆ ಮದ್ಯಕ್ಕೆ ನೀನು? ಯಾರನ್ನ ಕಳ್ತಿದ್ದೆ ಮದ್ಯಕ್ಕೆ ನೀನು? ಏನೇ ಏನು ಜಾಸ್ತಿ ಮಾತಾಡ್ಬೇಡ, ಅರ್ಥ ಆಯ್ತಾ? ಮುಚ್ಕೊಂಡ್ ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಇಡಿಯಟ್ ಕಲಿಯೋ ಅವಶ್ಯಕತೆ ನಮಗಿಲ್ಲ. ನೋಡು, ನನ್ನ ಬಟ್ಟೆ ಕ್ಲಚ್ ಮಾಡಬೇಡಿ. ನನ್ನ ಬಟ್ಟೆ ಹೀಗೇನೆ ಇರುತ್ತೆ, ಹೀಗೇನೆ ಇರುತ್ತೆ. ನಮ್ಮ ಕಾಲಿಗೆ ಸಿಕ್ಕರೆ ಬಿಸಾಕ್ತೀವಿ ಆಚೆ. ಎಲ್ಲ ನಿಮ್ಮಿಂದ ಕಲಿಬೇಕು. ಐ ಆಮ್ ಸಾರಿ, ಸ್ಟೇ ಫಾರ್ ಫ್ರಮ್ ಮೀ. ಇಲ್ಲಾಂದ್ರೆ ನಿಮ್ಮ ಗಾಡಿ ನನಗೆ ಬರಬೇಕು. ಬಿಗ್ ಬಾಸ್ಗೆ ಮತ್ತೆ ಶುರುವಾಯ್ತಾ ಸಂಕಷ್ಟ. ನಿಯಮ ಮೀರಿ ಪುನರಾರಂಭದ ವಿರುದ್ಧ ಆಕ್ರೋಶ. ರಕ್ಷಿತಾ ಶೆಟ್ಟಿಗೆ ಅವಹೇಳನ ಪದ ಬಳಕೆ, ದೂರು ದಾಖಲು. ಮುಚ್ಕೊಂಡ್ ಮಲ್ಕೋ. ಹೋಗಿ ನಿನ್ ಡ್ರಾಮಾ ಎಲ್ಲ ಬಾತ್ರೂಮ್ ಅಲ್ಲಿ ಮಾಡು. ಇಡಿಯಟ್. ಕನ್ನಡ ಬಿಗ್ ಬಾಸ್ ಸೀಸನ್ 12ಕ್ಕೆ ಆರಂಭದಿಂದಲೂ ಒಂದಲ್ಲ ಒಂದು ವಿಘ್ನ ಎದುರಾಗ್ತಾನೆ ಇದೆ. ಒಂದ್ ಕಡೆ ಬಿಗ್ ಬಾಸ್ ಸ್ಟುಡಿಯೋ ಇರೋ ಜಾಗ ಕಾನೂನು ಉಲ್ಲಂಘಿಸಿದೆ ಅಂತ 2 ದಿನ ಶೋ ಬಂದ್ ಮಾಡಲಾಗಿತ್ತು. ಅದಾದ ಬಳಿಕ ರಾಮನಗರ ಜಿಲ್ಲಾಧಿಕಾರಿ ಮೌಖಿಕ ಆದೇಶದ ಮೇರೆಗೆ ರೀಓಪನ್ ಆಗಿತ್ತು. ಇದರ ವಿರುದ್ಧ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಇದೀಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ಕೊಟ್ಟಿದ್ದಾರೆ. ನೀರು ಶುದ್ಧೀಕರಣ ಘಟಕ ದುರಸ್ತಿ ಮಾಡದೇ ಇದ್ರೂ ಬಂದ್ ಆಗಿದ್ದ ಜಾಲಿವುಡ್ ಸ್ಟುಡಿಯೋಸ್ ಓಪನ್ ಮಾಡಲಾಗಿದೆ. ಇದು ಸುಪ್ರೀಂ ಕೋರ್ಟ್ ಹಾಗೂ ಎನ್ಜಿಟಿ ಆದೇಶ ಉಲ್ಲಂಘನೆ ಮಾಡಿದಂತಾಗಿದ್ದು, ನ್ಯಾಯಾಂಗ ನಿಂದನೆ ಮಾಡಿರೋ ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜಾಲಿವುಡ್ ಸ್ಟುಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನಿವತ್ತು ಕ್ಲೋಸರ್ ಆರ್ಡರ್ನ ನೀಡಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಜಿಲ್ಲಾಧಿಕಾರಿಗಳು ರಾಮನಗರ ಇವರು ಮತ್ತೆ ಮರು ಓಪನ್ ಮಾಡಲಿಕ್ಕೆ ಆದೇಶ ನೀಡಿರುವಂಥದ್ದು ಸಂಪೂರ್ಣವಾಗಿ ಕಾನೂನುಗಳ ಉಲ್ಲಂಘನೆ ಆಗಿದೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪ್ರತಿ ಸಹಸ್ಪರ್ಧಿ ರಕ್ಷಿತಾ ಬಗ್ಗೆ ಅವಹೇಳನ ಪದ ಬಳಕೆ ಆರೋಪ ಮಾಡಿದ ಹಿನ್ನೆಲೆ ಹೈಕೋರ್ಟ್ ವಕೀಲ ಪ್ರಶಾಂತ್ ಮೇತೆಲ್ ಎಂಬುವವರು ಬಿಡದಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ರಕ್ಷಿತಾ ವಿರುದ್ಧ ಅಶ್ವಿನಿ ಗೌಡ ಶಿ ಈಸ್ ಎಸ್ ಎಂಬ ಪದ ಬಳಕೆ ಮಾಡಿದ್ದನ್ನ ವಿರೋಧಿಸಿ ದೂರು ದಾಖಲಾಗಿದ್ದು, ಬಿಡದಿ ಪೊಲೀಸರು ಎನ್ಸಿಆರ್ ದಾಖಲು ಮಾಡಿದ್ದಾರೆ. ಒಟ್ಟಾರೆ ಬಿಗ್ ಬಾಸ್ ಸೀಸನ್ 12 ಆರಂಭವಾದಾಗಿನಿಂದಲೂ ಒಂದಲ್ಲ ಒಂದು ವಿವಾದವನ್ನ ಮೈಮೇಲೆ ಎಳೆದುಕೊಳ್ತಿದೆ. ವಿವಾದವನ್ನ ಬೆನ್ನ ಮೇಲೆ ಇಟ್ಕೊಂಡೇ ಸಾಕ್ತಾ ಇರೋ ಬಿಗ್ ಬಾಸ್ಗೆ ಆದಷ್ಟು ಬೇಗ ಅಂಟಿಕೊಂಡಿರೋ ವಿವಾದ ಎಂಬ ಭೂತ ದೂರ ಆಗ್ಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸಿಕೊಳ್ತಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.